ಕೊನೆಯದಾಗಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹೋಲಿಸುವಂತಹ ಕೆಲಸ BJPಯವರೇ ಪ್ರಾರಂಭ ಮಾಡಿದ್ರ ಅಂತ. ಯಾಕಂದರೆ ಅರಿಶಿನ ಮತ್ತು ಕುಂಕುಮದಲ್ಲಿ ಬಹಳಷ್ಟು ಆಯುರ್ವೇದ ಗುಣಗಳಿದ್ದಾವೆ. ನಮ್ಮ ಪೂರ್ವಜರು ಅಥವಾ ಕರ್ನಾಟಕ ಸರ್ಕಾರ ಸ್ವೀಕಾರ ಮಾಡೋದಕ್ಕೆ ಹೆಣ್ಣು ಮಕ್ಕಳೇ ಹಣೆಯಲ್ಲಿಡುವಂತಹ ಅರಿಶಿನ ಕುಂಕುಮನೇ ಕಾರಣನಾ? ಯಾಕೆ ಅದರಲ್ಲಿ ಪ್ರಾಕೃತಿಕ ಲಾಭಗಳಿದ್ದಾವೆ, ಮನುಷ್ಯನ ಆರೋಗ್ಯದ ಮೇಲೆ ಒಳ್ಳೆ ಒಳ್ಳೆ ಪರಿಣಾಮಕಾರಿ ಬೀರುವಂಥದ್ದು. ಈಗ ನಾವು ಹೆಣ್ಣುಮಕ್ಕಳು, ಹಿಂದೂ ಹೆಣ್ಣುಮಕ್ಕಳು ಹಣೆಗೆ ಮತ್ತು ಬೇರೆ ಬೇರೆ ಭಾಗಕ್ಕೆ ನಾವು ಅರಿಶಿನ ಕುಂಕುಮನ ಬಳಸಿದ್ರೆ ಬೇರೆ ಧರ್ಮದವರು ಅದನ್ನು ಬೇರೆ ರೂಪದಲ್ಲಿ ತಗೊಳ್ತಿದ್ದಾರೆ. ಆ ಹಾಲಿನ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಅದನ್ನು ತಗೊಳ್ತಿದ್ದಾರೆ. ನಾವು ಯಾಕೆ ಅದು ಭಾವನಾತ್ಮಕವಾಗಿ ಯಾಕೆ ತಗೊಂಡು ಹೋಗ್ಬೇಕಾಗಿತ್ತು? ಎಲ್ಲಿಂದ ನಾನು ಇದನ್ನು ಇದು ಭಾಳ ಎಲ್ರಿಗೂ ಗೊತ್ತಿರೋ ಚಿರಪರಿಚಿತವಾಗಿರೋ 2 ಸಾಲು. ಈ ಸಾಲು ಎಲ್ಲಿಂದ ಅಂತ ನೀವು ಮೊದಲು ಹೇಳಿ, ಆಮೇಲೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಕಾವೇರಿಯಿಂದಂ ಆ ಗೋದಾವರಿ ವರಂ ಇರ್ದ ನಾಡು ಅದು ಆ ಕನ್ನಡದೋಳ್ ಭಾವಿಸಿದ ಜನಪದಂ. ಎಲ್ಲಿಂದ ಬಂತು ಅಂತ ಅಂದ್ಕೊಂಡಿದ್ದೀರಾ ಈ ಸಾಲು? ಭಾವಿಸಿದ ಜನಪದಂ ಅಂದರೆ ಏನು ಅಂದರೆ, ಈ ಜನಪದ ಇದೆಯಲ್ಲ, ನೀವು ನಾವು ಎಲ್ಲರೂ ಇದ್ದೀವಲ್ಲ ಈ ಭೂಮಿ ಮೇಲೆ, ಈ ಕನ್ನಡದ ನೆಲದಲ್ಲಿರೋರು, ಈ ಜನಪದ ಭಾವನಾತ್ಮಕವಾದ ಜನಪದ ಅಂತ, ಭಾವನೆಗಳು ತುಂಬಿರುವ ಜನಪದ ಅಂತ. ಅದರ ಜೊತೆಗೆ ಕನ್ನಡ ಅನ್ನುವಂಥದ್ದು ಭಾವನೆ, ಬರಿಯ ಭಾಷೆ ಅಲ್ಲ. ಇದು ಕವಿರಾಜ ಮಾರ್ಗದಪ್ಪ, ನಂದಲ್ಲ ಸಾಲುಗಳು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲದರಲ್ಲೂ ಭಾವನೆಗಳಿರುತ್ತೆ. ನಾವು ಮನುಷ್ಯರಲ್ವಾ, ಭಾವನಾ ಜೀವಿಗಳು ನಾವು. ಇದನ್ನು ನೀವು ಈಗ ಹೊಟ್ಟೆ ಒಳಗಡೆ ಗರ್ಭದಲ್ಲಿ ಮಗು ಇದೆ ಅಂದರೆ ಅದನ್ನು ಫೀಟಸ್ ಆಗಿ ನೋಡಿ ಅಂದರೆ, ಇಲ್ಲ ಸ್ವಾಮಿ ಅದು ನನಗೆ ಮಗುನೇ, ಅದು ಸೈನ್ಸಲ್ಲಿ ಫೀಟಸ್ ರೀ ಅಂದರೆ ನೀವು ಆ ಥರ ಹೇಳ್ದ ಹಾಗಿದೆ. ಅರ್ಶಿನ ಕುಂಕುಮನ ಪ್ರಾಕೃತಿಕವಾಗಿ ಸಿಕ್ಕಿರೋ ವಸ್ತು ಅಂತ ಅಂದ್ಕೊಳ್ಳಿ ಅಂತ. ಅದು ಪ್ರಾಕೃತಿಕವಾಗಿ ಸಿಕ್ಕಿರೋ ವಸ್ತುನ ನಾವು ಹಣೆಯಲ್ಲಿ ನಾವು ಕೆನ್ನೆಯಲ್ಲಿ ಹಚ್ಕೋತೀವಿ. ಅದರ ಆಕ್ಷೇಪ ಪಡಿಸ್ತಾ ಇರೋದು ಬಾನು ಮುಷ್ತಾಕ್ ಅವ್ರು ತಾನೆ, ನಾವಲ್ವಲ್ಲ. ಈ ಥರ ಎಲ್ಲ ಒಂದು ಚಿತ್ರ ಕೊಡೋದಕ್ಕೆ ತಮಗೆ ಬರೋದಕ್ಕೆ ಯಾವ್ದಾದ್ರು ಇದಾಯ್ತಾ ಅಂತ, ಯಾರಾದ್ರೂ ತಮಗೆ ಪ್ರೊವೋಕ್ ಆಯ್ತಾ ಅಂತ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ಭಾಳ ವೈಯಕ್ತಿಕ ಪ್ರಶ್ನೆ ಅಂತ ನನಗನ್ಸುತ್ತೆ. ನಾನು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ತೀನಿ. ಮಲಯಾಳದವರು ಪ್ರಶಸ್ತಿ ಕೊಟ್ಟಿದ್ದಾರೆ, ತೆಲುಗವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಸಮಸ್ಯೆ ಏನಪ್ಪ? ಮುಸ್ತಾಕ್ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬೇಕು ಅಂತಂದ್ರೆ ತಮಗೆ ತಮ್ಮ ವೈಯಕ್ತಿಕ ಅನ್ನೋದಕ್ಕಿಂತ ಇದು ಪಕ್ಷದಲ್ಲಿ ಇರೋದ್ರಿಂದಾನೇ ಇದನ್ನ ಆರೋಪ ಮಾಡ್ತಾ ಇದ್ರ ಅಥವಾ ಸ್ವೀಕರಿಸ್ಕೋತಾ ಇಲ್ವಾ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ಮೇಡಮ್. ತಾವು ಅದಕ್ಕೆ ವಿವರಣೆ? ಇಲ್ಲ, ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ನಾನು ನನ್ನ ಪಕ್ಷದ ಆಲೋಚನೆಯ ದೃಷ್ಟಿಯಿಂದ ನಾನು ಇದನ್ನು ಆಲೋಚನೆ ಮಾಡೇ ಇಲ್ಲ. ನಾನು ನಿಮಗೆ ಹೇಳಿದ್ನಲ್ಲ, ಸ್ತ್ರೀಯಾಗಿ ಇದನ್ನು ವಿರೋಧ ಮಾಡಬೇಕಾ ಅಂತಲೇ ಮೊದಲ ಪ್ರಶ್ನೆ ನಾನು ಕೇಳ್ಕೊಂಡಿದ್ದು ನನ್ನನ್ನು ನಾನು. ಈಕೆ ಇಷ್ಟೊಂದು ಕೆಲಸ ಮಾಡಿದಾರಲ್ಲ, ಇವ್ರನ್ನ ವಿರೋಧ ಮಾಡಬೇಕಾ ಅಂತ. ವಿರೋಧ ಇರೋದು ಅವ್ರಿಗೆ, ನಮಗಲ್ಲ. ಭುವನೇಶ್ವರಿ ಬಗ್ಗೆ, ಚಾಮುಂಡೇಶ್ವರಿ ಬಗ್ಗೆ, ಅವ್ರು ಹಚ್ಕೊಂಡಿರೋ ಕುಂಕುಮದ ಬಗ್ಗೆ, ಅರ್ಶನದ ಬಗ್ಗೆ ವಿರೋಧ ಇರೋದು ಅವ್ರಿಗೆ. ಹಾಗೆ ವಿರೋಧ ಇರೋ ಜಾಗಕ್ಕೆ ಅವ್ರು ಯಾಕೆ ಬರಬೇಕು? ಅವರು ಲೇಖಕಿಯಾಗಿ ತಮ್ಮ ಧರ್ಮಗುರುಗಳನ್ನೇ ಅವರು ಕಠಿಣವಾಗಿ ಖಂಡಿಸಿರೋದು, ವಿರೋಧಿಸೋದು ನೋಡಿದ್ದೀವಿ. ಯಾವುದು ತಲಾಕ್ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು. ಸೊ ಅವರು ಒಬ್ಬ ಹೋರಾಟಗಾರ್ತಿನೂ ಹೌದು, ಒಬ್ಬ ಲಾಯರು ಹೌದು, ಒಬ್ಬ ಪತ್ರಕರ್ತರು ಹೌದು. ಅವರು ಪತ್ರಕರ್ತರಾಗಿ ದಸರಾ ಅನ್ನೋದು ನಿಮ್ಮ ಪ್ರಕಾರ ಅದು ಹಿಂದೂಗಳ ಧಾರ್ಮಿಕ ಆಚರಣೆಯೋ ಅಥವಾ ಸರ್ಕಾರಿ ಕಾರ್ಯಕ್ರಮ? ಅದು ನಾಡ ಹಬ್ಬ ಮೇಡಮ್. ಯಾರು ಬೇಕಾದ್ರೆ ಈಗ ಅಲ್ಲಿ ಆಚರಣೆಗಳು ಏನಾಗುತ್ತೆ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಚರಣೆಗಳು ಎಲ್ರಿಗೂ ಅದು ಸರಿ. ನಾಡ ಹಬ್ಬ ಅಂತಂದ್ಮೇಲೆ ಉದ್ಘಾಟನೆ ಅಂದ್ರೆ ಹೇಗಾಗತ್ತೆ? ಯಾವ ರೀತಿಯ ಪ್ರಕ್ರಿಯೆಗಳಲ್ಲಿ ಇರುತ್ತೆ? ರಿಬ್ಬನ್ ಕಟ್ ಮಾಡ್ತಾರಾ? ಅಲ್ಲಲ್ಲ, ಚಾಲನೆ ಕೊಡೋದು ಯಾವ ರೀತಿ ಇರ್ಬೋದು ಮೇಡಮ್? ನೀವು ದಸರಾ ನೋಡಿದಿರಲ್ಲ ಸರ್, ಹೆಂಗೆ ಚಾಲನೆ ಕೊಡೋದು ಅಂದ್ರೆ ಹೆಂಗೆ, ಏನ್ ಪ್ರಕ್ರಿಯೆ ಇರುತ್ತೆ? ಇವತ್ತಿನ ದಿನ ಇದು ಪ್ರಾರಂಭ ಮಾಡ್ತಾ ಇದೀವಿ ಅಂತಲೇ ಅಷ್ಟೇ. ಮಾಡ್ತಾರೆ ಸರ್ ಅದೇ ಆನೆಗಳು ಅದರದೇ ಆದಂತಹ ಪ್ರೋಟೋಕಾಲ್ ಗೊತ್ತಿಲ್ಲ. ಅಲ್ಲ, ಉದ್ಘಾಟನೆ ನೋಡಿಲ್ದೇ ಇರ್ಬೋದು, ಆದ್ರೆ ಅಲ್ಲಿ ಚಾಮುಂಡೇಶ್ವರಿಯ ಒಂದು ಉತ್ಸವ ಮೂರ್ತಿ ಇರುತ್ತೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ನಿಗದಿತ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಅರಿಶಿನ ಕುಂಕುಮ, ಹೂವು, ಮಂಗಳಾರತಿ ಎಲ್ಲವೂ ಇರುತ್ತೆ. ಇದು ಉದ್ಘಾಟನೆ. ರಿಬ್ಬನ್ ಕಟ್ ಮಾಡೋದಿಲ್ಲ. ಮೇಡಮ್ ಆಗ್ಲಿಂದ ವಿವರಿಸಿದ್ದೇನು, ಬಾನು ಮುಷ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಬಗ್ಗೆನೇ ಆಕ್ಷೇಪ ಇರುವಾಗ ಈ ಪೂಜೆ, ಹಿಂದೂ ಸಂಪ್ರದಾಯದ ಪೂಜೆಯಲ್ಲಿ ಭಾಗಿಯಾಗೋದು ಸರಿಯಾ ಅಂತ ಕೇಳಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅಲ್ಲ, ಈ ಹಿಂದೆ ಈ ವಿವಾದ ಉಟ್ಕೊಂಡಿಲ್ವಾ? ಈ ಹಿಂದೆ ಆನೆನಲ್ಲಿ ಯಾರೋ ಒಬ್ಬ ಮುಸಲ್ಮಾನ ರಾಜ ಆನೆನಲ್ಲಿ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳೆಲ್ಲ ನಮ್ಮ ಆನೆ ಮೇಲೆ ಬಂದು ಏನು ಆನೆ ಮೇಲೆ ಯಾರೋ ಒಬ್ರು ರಾಜರು, ಇದು ಮುಸಲ್ಮಾನರು, ಇವ್ರ ಹೆಸರು ಗೊತ್ತಾಗ್ತಿಲ್ಲ, ಆನೆ ಮೇಲೆ ಬಂದಿದ್ದಾರೆ ಅವರು. ಆನೆ ಮೇಲೆ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳಿದಾವೆ ಈ ಹಿಂದೆ. ಈಗ ವಿವಾದ ಉಟ್ಕೊಂಡಿರೋದು ಏನಕ್ಕೆ? ಆಗ್ಲೂ ವಿವಾದ ಆಗಿತ್ತು ಸರ್, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವೇ ಅವ್ರು ಯಾರಾದ್ರೂ ಪ್ರಶ್ನೆ? ನಮಸ್ಕಾರ ಮೇಡಮ್. ಆ ಪ್ರಶ್ನೆ ಅನ್ನಕ್ಕಿಂತ ಒಂದು ಕಾಳಜಿಯಿಂದ ಕೇಳ್ತಾ ಇದ್ದೀನಿ.
ಈಗ ಹೇಗೆ ಓಣಮನ್ನು ಕೇರಳ ನೀವು ತೊಗೊಂಡ್ರೆ ಅದಕ್ಕೆ ಧಾರ್ಮಿಕ ಲೇಪನನೇ ತೆಗೆದುಬಿಟ್ಟು ಅದನ್ನು ಸಾಂಸ್ಕೃತಿಕ ಅಂತ ಮಾಡಿಬಿಟ್ಟಿದ್ದಾರೆ. ಆ ಥರನೇ ದಸರಾನೂ ಮಾಡೋ ಹುನ್ನಾರ ನಡೀತಿದೆ ಅಂತ ಅನ್ನಿಸ್ತಾ ಇದೆ. ಈ ಥರ ಅವ್ರು ಮಾಡಿದ್ರೆ ನಮ್ಮ ಮೂಲಭೂತವಾಗಿ ಹಿಂದೂ ಹಬ್ಬ ಆಗಿರೋ ಇದನ್ನು ಅವ್ರು ಸಾಂಸ್ಕೃತಿಕ ಲೇಪನ ಕೊಟ್ಬಿಟ್ರೆ ನಾಳೆ ಎಲ್ಲೋ ದುಬೈಯಲ್ಲಿ ಕೂತಿರೋ ಶೇಖು ನಾನು ದಸರಾ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಆನೆ ಇಲ್ಲ ಅಂತ ಒಂಟೆ ತಂದುಬಿಟ್ಟು ಅದ್ರಲ್ಲಿ ತಾನೇ ಕೂತ್ಕೊಂಡು ಸೆಲೆಬ್ರೇಟ್ ಮಾಡೋ ಕಾಲ ಬಂದರೂ ಬರ್ಬೋದು ಮೇಡಮ್. ಏನು ಹೇಳ್ತೀರಾ? ನಿಮ್ಮ ಪ್ರಶ್ನೆಗೂ ಉತ್ತರ ಹೇಳ್ತೀನಿ. ಅವ್ರಿಗಿರೋ ಒಂದು ಸಣ್ಣ ಅವ್ರಿಗೆ ಏನೋ ಗೊಂದಲ ಇದೆ, ಅದ್ರ ಬಗ್ಗೆನೂ ನಾನು ವಿವರ ಹೇಳ್ಬಿಡ್ತೀನಿ. ಇತಿಹಾಸ ನಾವು ಓದ್ಕೋಬೇಕು ಮೈ ಫ್ರೆಂಡ್, ಓದ್ಕೋಬೇಕು. ನಾವು ಓದ್ಕೊಳ್ದೆ ಚರ್ಚೆಗೆ ಕೂತ್ಕೋಬಾರ್ದು ಅಲ್ವಾ? ಅವಾಗ ಕಳೆದು ಹೋಗ್ತೀವಿ, ನೀವು ಕಳೆದು ಹೋಗದ ಹಾಗೆ. 9 ರಾತ್ರಿಗಳು ದೇವಿಯ ಮತ್ತು ಮಹಿಷನ ಕಾಳಗ ನಡೆಯುತ್ತೆ, ಯುದ್ಧ ನಡೆಯುತ್ತೆ. ಆ ದೇವಿ ಮಹಿಷನನ್ನು ಸಂಹರಿಸಿ ವಿಜಯದಶಮಿ ಅನ್ನೋದು ಅವಳ ವಿಜಯೋತ್ಸವ, 10ನೇ ದಿವಸ 9 ರಾತ್ರಿಗಳ ಕಾಳಗ. ಆಯಿತಾ? ಇದು ಒಂದು. ಎರಡನೇದು ರಾಮ ರಾವಣರ ಯುದ್ಧ. ಅದು ಬಹಳ ದೊಡ್ಡ ಒಂದು ಘಟನೆ ನಡೆದದ್ದು, ಘಟಿಸಿ ಹೋಗಿದ್ದು. ರಾವಣನ ಸಂಹಾರ ಆಗತ್ತೆ, ರಾಮ ಗೆದ್ದು ಬರ್ತಾನೆ. ವಿಜಯದಶಮಿ ನಾರ್ತ್ ಇಂಡಿಯಾಲೆಲ್ಲ ಆಚರಣೆ ಮಾಡ್ತಾರೆ. ಹೀಗೆ ಇದು ಪೂರ್ತಿ ಇದರ ಮೂಲ ಇರೋದು ಹಿಂದೂ ದೇವಾಲಯಗಳು, ದೇವತೆಗಳ ಬಗ್ಗೆ ನಮಗಿರೋ ಭಾವನೆಗಳು, ಭಕ್ತಿ, ಇದೆಲ್ಲವೂ ಮೂಲ. ವಿಜಯನಗರದ ಅರಸರು ಶುರು ಮಾಡಿದ್ದು ಇದೇ ಕಾರಣಕ್ಕೆ. ದಸರಾ ಅನ್ನುವಂಥದ್ದು ಮನೆಗಳಲ್ಲಿದ್ದದ್ದನ್ನು ಸಾರ್ವಜನಿಕವಾಗಿ ತೊಗೊಂಬಂದರು. ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದು ಮೈಸೂರು ಅರಸರು. ಆಯಿತಾ? ನೀವು ಕೇಳಿದ್ರಲ್ಲ, ಯಾರೋ ಒಬ್ಬ ರಾಜ ಮಾಡಿಬಿಟ್ಟ, ಅದ್ಯಾವುದೋ ಆನೆ ಮೇಲೆ ಕೂತ್ಕೊಂಡು ಬಂದ ಅಂತ ಅಂದ್ರಲ್ಲ. ಯಾರೋ ಒಬ್ಬ ರಾಜ ಅಲ್ಲ, ಹೈದರ್ ಅಲಿ ಟಿಪ್ಪು ಸುಲ್ತಾನ್ನ ಹೇಳಬೇಕು ಅಂದ್ಕೊಂಡು ನಿಮಗೆ ಮರ್ತೋಯ್ತು ಅವರಿಬ್ಬರ ಹೆಸರು. ಅವರಿಬ್ಬರು ನಿಮ್ಮ ಆರಾಧ್ಯ ದೈವ, ಹೇಗೆ ಮರಿತೀರ ಅವ್ರನ್ನ? ಇರಲಿ, ಈ ಹೈದರ್ ಅಲಿ ಟಿಪ್ಪು ಸುಲ್ತಾನದ್ದು ಅದು ಚೂರು ಇತಿಹಾಸ ಓದ್ಕೊಂಡೆ. ಮೊನ್ನೆ ಮುಖ್ಯಮಂತ್ರಿಗಳೇ ಅದನ್ನು ಉಲ್ಲೇಖ ಮಾಡಿದ್ದಾರೆ, ಆ ಕಾಲದಲ್ಲಿ ಇರಲಿಲ್ವಾ ಅಂತ. ಹೈದರ್ ಅಲಿ ಕಾಲದಲ್ಲಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ಹೈದರ್ ಅಲಿ ದಳವಾಯಿ, ಸಿಂಹಾಸನದ ಮೇಲೆ ಕೂಡೋ ಧೈರ್ಯ ಮಾಡಲೇ ಇಲ್ಲ. ಆ ಸಿಂಹಾಸನದ ಮೇಲೆ ಆಗಲೂ ಒಂದು ಸೂಚ್ಯವಾಗಿ ಅಥವಾ ಒಂದು ಸಿಂಬಾಲಿಕ್ ಆಗಿ ಕೂತದ್ದು ಮೈಸೂರು ಅರಸರೇ. ಹಾಗಾಗಿ ದಸರಾ ಮುಂದುವರಿಸ್ತಾ ಒಂದು. ಎರಡನೇದು, ಅಲ್ಲಿ ದಸರಾ ಆಚರಣೆ ಅನ್ನೋದು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಮಲ್ಲಯುದ್ಧ ಇದೇ ಹೆಚ್ಚಿತ್ತು. ಆಯಿತಾ? ಚಾಮುಂಡೇಶ್ವರಿಯ ಬಗ್ಗೆ ಹೈದರ್ ಅಲಿಗೆ ಬಹಳ ಭಕ್ತಿ ಇತ್ತು ಅಂತ ಯಾವ ಉಲ್ಲೇಖವೂ ಇಲ್ಲ. ನಾನು ಎಲ್ಲ ಪುಸ್ತಕಗಳನ್ನು ತಿರುವು ಹಾಕ್ಬಿಟ್ಟೆ. ಇನ್ನು ಟಿಪ್ಪು ಸುಲ್ತಾನರ ಕಾಲ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಆಚರಣೆಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಎನಿ ಹಿಸ್ಟಾರಿಯನ್ ಕ್ಯಾನ್ ಚಾಲೆಂಜ್ ಮೀ ಆನ್ ದಿಸ್. ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ಅವ್ರು ಮಾಡಲಿಲ್ಲ ಸರ್, ಮಾಡಲಿಲ್ಲ ಅವರು ದಸರಾನ. ಮೈಸೂರು ಅರಸರು ಬಂದ ಮೇಲೆ ಮತ್ತೆ ದಸರಾ ಪ್ರಾರಂಭ ಆಗಿತ್ತು. ಸರ್ಕಾರ ಸಂವಿಧಾನ ಬಂದ ಮೇಲೆ ಸ್ವತಂತ್ರದ ನಂತರ ಮೈಸೂರು ಅರಸರ ಪ್ರಿವಿ ಪರ್ಸ್ ಎಲ್ಲ ಅವರಿಂದ ಕಸ್ಕೊಂಡ ಮೇಲೆ ದೇಶದ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಈ ನಾಡ ಹಬ್ಬ ಅನ್ನುವಂಥದ್ದು ಈ ನಾಡು ನಂಬುವ ದೇವಿ, ಈ ನಾಡು ನಂಬುವ ಆಚರಣೆಗಳು, ಈ ನಾಡು ಮತ್ತು ಈ ನೆಲ, ಈ ಜಲ, ಈ ಭಾಷೆ, ಇದಕ್ಕಿರುವ ಭಾವನೆಗಳು, ಇದೆಲ್ಲವನ್ನ ಮನಗಂಡೆ ಸರ್ಕಾರ ಇದನ್ನು ನಾಡ ಹಬ್ಬವಾಗಿ ಆಚರಣೆ ಮಾಡೋದು. ಹಾಗಾಗಿ ನಮಗೇನೂ ಸಂಶಯ ಬೇಡ. ಇನ್ನು ಚಾಮುಂಡೇಶ್ವರಿ ಹೇಗೆ ಉದ್ಘಾಟನೆ ನಡೆಯುತ್ತೆ ಅಂತ ನೀವು ಗೊತ್ತಿಲ್ಲ ಅಂದರೆ ನಿಮಗೆ ಹೇಳ್ತೀನಿ. ಅವ್ರು ಹೇಳಿದ ಹಾಗೆ ಅಲ್ಲಿ ಆನೆ ಬರೋದು ನಿಜ, ಚಾಮುಂಡೇಶ್ವರಿ ಪೂಜೆ ಆಗಿನೇ ಅಲ್ಲಿಂದ ಮೆರವಣಿಗೆ ಹೊರಡುತ್ತೆ. ಹಾಗೆ ದಸರಾ ಪ್ರಾರಂಭ ಆಗೋದು. ಇವತ್ತಿನವರೆಗೂ ರಿಬ್ಬನ್ ಕಟ್ಟಿಂಗ್ ಇಲ್ಲ. ಸ್ಮಿತಾ ಅದನ್ನು ಭಾಳ ಚೆನ್ನಾಗಿ ಹೇಳಿದ್ರು. ಸೆಕ್ಯುಲರ್ ಹಬ್ಬ ಅಲ್ಲ, ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಆಚರಣೆ. ಹಾಗಾಗಿ ಇದ್ರಲ್ಲಿ ನಮ್ಗೆ ಯಾವ ಕನ್ಫ್ಯೂಷನ್ನು ಬೇಡ. ಇದೆಲ್ಲದ್ರ ಬಗ್ಗೆ ಆಕೆಗೆ ವಿರೋಧ ಇದೆ, ನಮಗಲ್ಲ. ನಾನು ಅದನ್ನ ಮತ್ತೊಂದು ಪ್ರಶ್ನೆ ರೂಪದಲ್ಲೇ ಕೇಳ್ಬಿಡ್ತೀನಿ. ನಾಡ ಹಬ್ಬ ಇದು ಅಂದ್ರೆ ಸರ್ಕಾರದಿಂದ ಮಾಡ್ಲಾಗ್ತಾ ಇರುವ ಕಾರ್ಯಕ್ರಮ. ಈ ಧಾರ್ಮಿಕ ಆಚರಣೆಗಳೆಲ್ಲವೂ ಕೂಡ ಅರಮನೆಗೆ ಹಾಗೆ ಜನರ ಮನೆಗೆ ಸೀಮಿತವಾದದ್ದು. ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರಕ್ಕೆ ಸಾರ್ವಭೌಮತ್ವ ಇದೆ, ಯಾರನ್ನ ಬೇಕಾದ್ರೂ ಕರೆಯೋಕೆ. ಈ ರೀತಿಯಾದ ವಾದ ಕೂಡ ಇದೆ. ಸರ್ಕಾರ ಅಲ್ಲ, ನೆಸೆಸಿಟಿ ಇಲ್ಲ ಮೇಡಮ್. ಅದಕ್ಕೆ ನಾ ಹೇಳ್ತಾರೆ ಜಾತ್ಯತೀತ ಹಣೆಪಟ್ಟಿ ಕೊಡೋ ನೆಸೆಸಿಟಿ. ಯಾಕೆಂದ್ರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರನೇ ಎಲ್ಲ ಈಗ ಅವರ ಮಾತಿಗೆ ನಾನು ಒಂದು ಸಹಮತಿಯನ್ನು ಹೇಳಬೇಕಲ್ಲ. ಇದನ್ನ ಸೆಕ್ಯುಲರೈಸ್ ಮಾಡೋಕ್ಕಾಗಲ್ಲ. ಮತ್ತೆ ಸಂವಿಧಾನದ ಉದ್ದೇಶ ಧರ್ಮವನ್ನು ಸೆಕ್ಯುಲರೈಸ್ ಮಾಡೋದಲ್ಲ. ನಮ್ಮ ಸರ್ಕಾರಗಳೇನಿವೆ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ಈಕ್ವಿಡಿಸ್ಟೆಂಟ್ ಫ್ರಮ್ ಆಲ್ ರಿಲಿಜನ್ಸ್. ಅಂದರೆ ಅಡ್ಮಿನಿಸ್ಟ್ರೇಷನ್, ನಮ್ಮ ನಿರ್ವಹಣೆ ಏನಿದೆ, ಆಡಳಿತ ಮಾಡೋದೇನಿದೆ, ಅದು ಎಲ್ಲ ಧರ್ಮಗಳಿಂದ
ದೂರವಿರಬೇಕು, ಆ ಧರ್ಮದ ಲೇಪನ ಇರ್ಬೋದು ಅನ್ನೋದಷ್ಟೇ ಸೆಕ್ಯುಲರ್ ವಿನಃ ಅವರವರ ಆಚರಣೆಗಳನ್ನು ಅವ್ರವ್ರು ಮಾಡ್ಕೊಳ್ಳೋಕ್ಕೆ ಸ್ವತಂತ್ರ ಈ ದೇಶದಲ್ಲಿದೆ. ನಾವು ಅದನ್ನೆಲ್ಲ ಮರ್ತು ಹೋಗ್ತಾ ಇದ್ದೀವಿ. ಎಲ್ಲವೂ ಯಾಕಾಗಬೇಕು? ನಮ್ಮ ಆಚರಣೆ ನಾವು ಮಾಡ್ತೀವಿ, ಅವ್ರ ಆಚರಣೆ ಅವ್ರು ಮಾಡ್ತಾರೆ. ನಾವು ಅದನ್ನು ಸೆಕ್ಯುಲರೈಸ್ ಮಾಡೋಕ್ಕೆ ನೋಡಿಲ್ವಲ್ಲ. ಅವ್ರು ಹೇಳಿದ್ರಲ್ಲ ಓಣಂನ ಸೆಕ್ಯುಲರೈಸ್ ಮಾಡ್ತಾ ಇದ್ದಾರೆ ಅಂತ. ಬೇರೆ ಈಗ ಜನಾಂಗಗಳ ಹಬ್ಬಗಳಿರ್ತವೆ ಅಲ್ವಾ, ಬೇರೆ ಅಲ್ಪಸಂಖ್ಯಾತರ ಹಬ್ಬಗಳಿರ್ತವೆ. ನಾವು ಅದನ್ನೆಲ್ಲ ಸೆಕ್ಯುಲರೈಸ್ ಮಾಡೋಕ್ಕೆ ನೋಡ್ತಾ ಇದ್ದೀವ? ಇಲ್ವಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ಇದೇ ಸಂವಿಧಾನ ನಮಗೆ ಕೊಟ್ಟಿದೆಯಲ್ಲ. ಯಾವ ಸಂವಿಧಾನ ನಾವು ಸೆಕ್ಯುಲರ್ ಅನ್ನತ್ತೋ ಅದೇ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಾಗಾಗಿ ನಮ್ಮ ಆಚರಣೆಗಳನ್ನು ನಾವು ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶನೂ ಇರಬೇಕು, ನಮ್ಮ ಧರ್ಮದ ಬಗ್ಗೆ ಗೌರವ ಬೇರೆಯವ್ರಿಗಿರಬೇಕು. ಇಷ್ಟೇ ನಮ್ಮ ನಿರೀಕ್ಷೆ.